ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಸಮೀರ್ ಎಂಬಾತ ಹಿಂದೂ ಯುವತಿಯನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡೋದಕ್ಕೆ ಯತ್ನಿಸಿದ್ದಾನೆ ಅಂತ ಹಿಂದೂ ಸಂಘಟನೆಗಳು ಆರೋಪವನ್ನು ಮಾಡಿದೆ. ಅಲ್ಲದೆ ಸಮೀರ್ನನ್ನ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಇದರ ಬೆನ್ನಲ್ಲೇ ಯುವಕನ ಕುಟುಂಬಸ್ಥರು ಯುವತಿ ಮನೆಗೆ ನುಗ್ಗಿ ಗಲಾಟೆ ಕೂಡ ಮಾಡಿಬಿಟ್ಟಿದ್ದಾರೆ. ಈ ವಿಚಾರವಾಗಿ ಆ ಯುವತಿ ಸೇರಿದಂತೆ ಪೋಷಕರೆಲ್ಲ ಮಾತನಾಡಿದ್ದಾರೆ. ಅಲ್ಲೇನಾಗಿತ್ತು ಅವರ ಮಾತುಗಳನ್ನ ಆಲಿಸೋಣ. ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಾನು ನಿಂತಿದ್ದಕ್ಕೆ ನನಗೆ ಇವತ್ತು ಬೆಳಗ್ಗೆ 7 ಗಂಟೆ ಬಂದು ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದು ನಿನಗೆ ಹೊಡಿತೀನಿ, ನಿನ್ನ ಮಗಳಿಗೆ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತು ನಮ್ಮ 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ಹೇಳಿ ನನಗೆ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರಿ ಇವ್ರು. ಇಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಬ್ರುಟೈಸ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್. ಲವ್ ಜಿಹಾದ್ ಒಳಗ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗ್ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕೆ ನಾನೀಗ ನಿಂತೀನಿ, ನನಗೆ ನ್ಯಾಯ ಬೇಕು. ಅವ್ನು ನನ್ನ ಮಗಳಿಗೆ ಏನ್ ಮಾಡ್ಯಾನ ನೋಡ್ರಿ, ಅವ್ನು ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕು, ನಾನು ಅವನಿಗೆ ಮಾತಾಡ್ಬೇಕು. ನಾವು ಮುಂಜಾನೆ ನಾವು ಮನೆಯಾಗಿದ್ದು ಸರ್, ಏಕಾಏಕಿ 10 ಮಂದಿ ಬಂದು ದಬ್ಬ ಚಾಲು ಹೊಡ್ಯಾಕ್ ಚಾಲು ತಲವಾರ್ ತೊಗೊಂಡು ಬಂದ್ಬಿಟ್ರಿ ಸರ್. ನಾವು ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರ್ ಎಲ್ಲಿದ ಸಮೀರ್ ನಂಗೆ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ದಬ್ಬ ಚಾಕು ತೊಗೊಂಡು ನೀ ಎಲ್ಲಿದಿ ನಮ್ಗೆ ಹೇಳ, ಇಲ್ಲಿಗ ನಮ್ಮ ಖಲಾಸ ಮಾಡ್ತೀವಿ ನೋಡಂತೇಳಿ ಇವತ್ತು ನಮ್ಮ ಮುಂಜಾನೆ ಬಂದು ದಮ್ ಕೊಟ್ರ ಸರ್. ಅದಕ್ಕೆ ನಾವು ನಮ್ಮ ಸಮಾಜಿಗೆ ಎಲ್ಲ ಈ ಮಾಹಿತಿ ಕೊಟ್ಟು ಬಂದ್ಬಿಟ್ರು. ಹೌದ್ರಿ, ಮುಂಜಾನೆ ಬಂದಾರ, ವಿಡಿಯೋ ಇದಾವೆ ಸರ್. ಅವ್ರು ಬಂದಿದ್ದು ಇವತ್ತು ಮುಂಜಾನೆ. ಅವರು ಎಲ್ಲ ಇವರು ವಿಕಾಸ್ ನಗರ್ ನಮ್ಮ ಮನೆ, ಅವ್ರ ಹುಡುಗನ ಅಣ್ಣ ತಮ್ಮ ಎಲ್ಲರೂ ಬಂದಿದ್ರು, ಅಕ್ಕ ತಂಗಿ. ಏನು ತಲವಾರ್ ತೊಗೊಂಬಂದಾರಿ, ಬ್ಯಾಟ್ ತೊಗೊಂಬಂದಾರಿ, ಎಲ್ಲ ಐತ್ರಿ ಅಲ್ಲಿ ವಿಡಿಯೋ ಅದಾವ ಸರ್. ಬಾಗಲಾಮೂರು ಈ ಘಟನೆ ಭಯ ಬೀಳಿಸ್ತಾ ಇದೆ. ಇಂಥ ಘಟನೆಗಳ ಉತ್ತರ ಭಾರತದ ಯಾವುದೋ ರಾಜ್ಯದಲ್ಲಿ ಆಗುತ್ತಂತ ಕೇಳಿದ್ವಿ, ಬಟ್ ನಮ್ಮ ರಾಜ್ಯದಲ್ಲಿ ಹಿಂಗೆ. ಹುಬ್ಬಳ್ಳಿಲಿ ಈ ಹಿಂದೆ ಕೂಡ ಹಾಗೆ ನಡೆದು, ಈ ಹುಬ್ಬಳ್ಳಿ ಅಂದ್ರೇ ಅದೊಂದು ಆ ಲೆಕ್ಕಾಚಾರಕ್ಕೆ ಈಗ ಯೋಚನೆ ಮಾಡೋ ರೀತಿಗೆ ಬಂದು ಕೂತಂಗಿದೆ. ಯಾಕಂದ್ರೆ ಪ್ರಕ್ಷುಬ್ಧ ಅದು ಏರಿಯಾಗಳೇ ಹಾಗೆ, ಮಸೀದಿ ಗಲಾಟೆಗಳು ಎಲ್ಲವೂ ಆಗಿರೋದ್ರಿಂದ ಈದ್ಗಾ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹಿಂದುತ್ವ ಮನೆ ಮಾಡಿ ಕುಂತಿದೆ. ಇಂಥ ಟೈಮಲ್ಲಿ ಈ ಹೆಣ್ಣುಮಕ್ಳಿದಾವಲ್ಲ, ಹಿಂದೂ ಹೆಣ್ಣುಮಕ್ಕಳು, ಇವ್ರು ಎಚ್ಚೆತ್ಕೋಬೇಕು. ಪ್ರತಿ ಬಾರಿ ಕೇಳ್ತಾರೆ ಜಿಹಾದೋ ಇನ್ನೊಂದೋ ಮತ್ತೊಂದು. ನಿಮ್ಮ ತಲೆಯಲ್ಲಿ ಸಗಣಿ ಇರುತ್ತಾ? ಈಗ ಅವ್ರ ತಾಯಿ ಬಂದು ಹೇಳ್ತಾ ಇದ್ರೆ ಕರಳು ಕಿವುಚುತ್ತೆ ಅಲ್ವಾ? ಅವ್ರ ತಾಯಿ ಬಂದು ನನ್ನ ಮಗಳಿಗೆ ಹಂಗೆ ಮಾಡಿದ್ದಾರೆ, ಮಗಳೆಲ್ಲಿ ಹೋಗಿದ್ರು? ಇವ ಯೋಚನೆ ಮಾಡೋ ರೀತಿಯಲ್ಲಿ ನಾವು ಯೋಚನೆ ಮಾಡೋ ಕಾಲಘಟ್ಟದಲ್ಲಿ ಯೋಚನೆ ಮಾಡಿಲ್ಲ ಅಂತಂದ್ರೆ ನಾಳೆ ಇನ್ನೊಬ್ಬರ ಮನೆ ಹೆಣ್ಮಕ್ಳಿಗೂ ಇದೇ ಪರಿಸ್ಥಿತಿ ಬರುತ್ತೆ. ಇಂಥ ಘಟನೆಗಳು ನಡೆದಾಗ ಆ ತಾಯಿಯಂದ್ರ ನೋವು ಕೇಳಿಸ್ಕೊತೀರಿ, ಅವ್ರ ಮಾತುಗಳು ಕೇಳಿಸ್ಕೊತಿರಲ್ಲ, ನಿಮ್ಮಗಳಿಗೆ ನಾಳೆ ಇದೇ ಪರಿಸ್ಥಿತಿ ಬರುತ್ತಂತ ಎರಡೂ ಸಮುದಾಯ ಕೇಳ್ತಾ ಇರೋದು. ಹೌದೌದು, ಪ್ರತಿ ಸಮುದಾಯದ ಮಕ್ಕಳು ಕೇಳಿಸ್ಕೋಬೇಕು. ಯಾರ ಬಳಿ ಹೋಗ್ತಾ ಇದೀವಿ, ಏನಾಗ್ತಾ ಇದೆ, ಸಮಾಜ ಯಾವ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇದೆ, ಯಾವ ಜಿಹಾದ್ ಬೆಂಕಿ. ಯಾವುದೋ ಪಾರ್ಟಿಗೆ ಹೋಗ್ತಾರಂತೆ, ಎಲ್ಲೋ ಹುಡುಗನ ಅಕ್ಕ ಪರಿಚಯ ಅಂತೆ, ಅವನ ಜೊತೆಗೆ ಇವನ್ ಬರ್ತಾ ಇದ್ನಂತೆ, ಹಂಗೆ ಕ್ಲೋಸ್ ಆದ್ನಂತೆ, ಅವ್ನ್ ಕರ್ಕೊಂಡು ಹೋದ್ನಂತೆ, ಮತ್ತು ಬರೋ ಪಾನೀಯ ಕೊಟ್ರಂತೆ, ವಿಡಿಯೋ ಮಾಡಿ ಇಟ್ಕೊಂಡ್ಬಿಟ್ನಂತೆ. ಇವೆಲ್ಲ ಈ ಕೇಳಿಸ್ಕೊಳ್ಳೋಕೆ ಹೆಂಗಿದೆ ಅಂತಂದ್ರೆ, ಬೇಕು ಅಂತ ಕರೆದು ಬರ್ದ್ರ ಇವ್ರನ್ನ ನಾನು ನಿಟ್ಟಲ್ಲಿ ಮಾತಾಡ್ತೀವಿ, ಯೋಚನೆ ಮಾಡ್ಬೇಕಾಗತ್ತೆ. ಆಗೋವರೆಗೂ ಬಿಟ್ಬಿಟ್ಟು ಅವನ ಮೊಬೈಲಲ್ಲಿ ಒಂದಷ್ಟು ಫೋಟೋಗಳು, ಒಂದಷ್ಟು ವಿಡಿಯೋಗಳೆಲ್ಲ ಇದಾವಂತೆ. ಇನ್ನೊಬ್ಬ ಪರಮ ಕಾಮುಕ ಇದ್ದಂಗಿದ್ದಾನ ಅವನು. ಒಂದಷ್ಟು ಅವನ ಫೋನಲ್ಲಿ ಎಲ್ಲ ಸಿಗ್ತಾ ಇದಾವಂತೆ, ಗರ್ಭ ನಿರೋಧಕ ಮಾತ್ರೆಗಳಂತೆ, ಹಿಂದೂ ಯುವತಿಯರ ಫೋಟೋಗಳು, ಸ್ಕ್ಯಾನಿಂಗ್ ರಿಪೋರ್ಟ್ಗಳಂತೆ. ಅವನು ಈ ಹಿಸ್ಟ್ರಿನೇ ದಟ್ಟ ದರಿದ್ರವಾಗಿದ್ದಂಗಿದೆ. ಈ ಜಿಹಾದ್ ಅನ್ನೋ ಕಾನ್ಸೆಪ್ಟಲ್ಲಿ ಬೇರೆಯವರೆಲ್ಲ ಬೊಬ್ಬಡಿ ಹೊಡಿತಾರೆ, ಏನೂ ಇಲ್ಲ, ಎಲ್ಲವೂ ಇದೆ. ಆದ್ರೆ ಬೆಳಕಿಗೆ ಬಂದದ್ದು ಮಾತ್ರ ಕಾಣಿಸ್ತಾ ಇದ್ದಾವೆ. ಬೆಳಕಿಗೆ ಬಾರದೇ ಇರುವಂತ ಹೆಣ್ಣುಮಕ್ಕಳು, ಬಲಿಯಾಗಿರುವ ಹೆಣ್ಣುಮಕ್ಕಳು, ಸಮುದಾಯ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಇವರು ಬರೀ ಬ್ಯಾನರ್ಗೆ, ಹೋರಾಟಕ್ಕೆ ಅಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಮೈಕ್ ಮುಂದೆ ಮಾತ್ರ ಸೀಮಿತ ಆದಾಗ ಇವು ನಿತ್ಯ ನಿರಂತರವಾಗಿ ಹಿಂಗೆ ಇರುತ್ತೆ. ಮೂಲವಾಗಿ ಬೇರಲ್ಲೇ ಬದಲಾವಣೆ ಆಗಬೇಕಾಗಿದೆ. ಅಂದ್ರೆ ಹೆಣ್ಣು ಮಕ್ಕಳಲ್ಲೇ ಒಂದು ಬದಲಾವಣೆ ಬೇಕಿದ್ರಲ್ಲಿ. ಯಾರೋ ನಾವು ಬಂದೇನೋ ಕಾಪಾಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬದುಕಬೇಡಿ. ನಿಮ್ಮ ಯೋಚನಾ ಲಹರಿಯನ್ನೇ ಬದಲಿಸ್ಕೊಂಡ್ಬಿಡಿ. ನೀವು ಎಲ್ಲಿ ಹೋಗ್ತಾ ಇದ್ರಿ, ನೀವು ಸುರಕ್ಷಿತವಾಗಿದ್ದೀರಾ ಅಂತ ಯೋಚನೆ ಮಾಡಿ.
ಎಲ್ಲವೂ ನೋಡ್ತೀರಿ ದಿನ ಬೆಳಗಾದ್ರೆ. ಈಗ ಈ ಪ್ರಕರಣ ನೋಡಿದ್ವಿ, ಆ ದರಿದ್ರದ ಒಂದು ಮೊಬೈಲಲ್ಲಿ ಎಲ್ಲ ಫೋಟೋಗಳು, ವಿಡಿಯೋಸ್ಗಳು, ಗರ್ಭನಿರೋಧಕ, ಇನ್ನೊಂದು ಮತ್ತೊಂದು ಎಲ್ಲವೂ ಇದಾವಂತೆ, ಸ್ಕ್ಯಾನಿಂಗ್ ರಿಪೋರ್ಟ್ ಇದೆಯಂತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ನೀವು ಅದೇ ಹಾದಿಯಲ್ಲಿ ಹೋಗಿ ಇನ್ನೊಬ್ಬ ಸಲೀಮಾನೋ ಸೈಫುದ್ದೀನೋ ಜಮೀರೋ ಬಂದರೆ ಅವನ ಹಿಂದೆ ಹೋದರೆ ಇದೇ ಸಮಸ್ಯೆ ನಿಮಗೆ. ನಿಮ್ಮ ಸಂಸ್ಕೃತಿ ಪರಂಪರೆ ಬೇರೆನೇ ಇದೆ, ನೀವು ಎಲ್ಲೋ ಹೋಗಿ ಬದುಕೋದಕ್ಕೆ ಆಗೋದಿಲ್ಲ ಅಂತ ಮೊದಲು ಮನವರಿಕೆ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿಗೂ ಬರಬಾರ್ದು, ಇಲ್ಲಿಂದ ಅಲ್ಲಿಗೂ ಹೋಗಬಾರ್ದು. ನನ್ನ ಪ್ರಕಾರ ಮೊದಲು ಆಹಾರ ಸಂಸ್ಕೃತಿಯಿಂದನೇ ಬದಲಾಗುತ್ತೆ. ಅದನ್ನು ನಿಮಗೆ ನಿರ್ವಹಿಸೋದಕ್ಕೆ ಆಗೋದಿಲ್ಲ ಅಲ್ಲಿ ಹೋದ್ರೆ. ನಿಮ್ಮ ತೆವಲುಗಳಿಗೆ ನಿಮ್ಮ ಕುಟುಂಬವನ್ನು ಬಲಿ ತಗೋತೀರಿ. ಈಗ ಅವನು ಮಾಡಿರೋದಕ್ಕೆ ಅವನ ಕುಟುಂಬ ಬಲಿಯಾಗತ್ತೋ, ಇವಳು ಮಾಡಿದ್ದಕ್ಕೆ ಇವಳು ಕುಟುಂಬ ಬಲಿಯಾಗತ್ತೆ. ನೊಂದು ಕೂತ್ಕೊಳ್ಳೋದು ಅವು ಕುಟುಂಬಗಳು. ಇವರು ವಯೋಸಹಜ ಇದು ಕೆಟ್ಟದಾಗಿ ಹೇಳಬೇಕು ಇನ್ನು ಅಂತ ಇದಕ್ಕೆ ಈ ಮಟ್ಟಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಪ್ರತಿ ಹೆಣ್ಣು ಮಕ್ಕಳು ಇದನ್ನು ನೋಡಬೇಕು, ಬದಲಾವಣೆಯನ್ನು ತಂದುಕೋಬೇಕು. ಬೇರೆ ಯಾರು ಬದಲಿಸೋದಕ್ಕಾಗೋದಿಲ್ಲ, ಬೇರೆ ಯಾರು ನಿಮ್ಮನ್ನು ರಕ್ಷಿಸೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ನೀವು ಹೇಳಿ ಹೋಗೋದಿಲ್ವಲ್ಲ, ನೀವು ಹೇಳದೆ ಹೋಗ್ತಿರಲ್ಲ. ಮೊದಲು ಆಮಿಷ, ಆಸೆ, ಹೋಗುವ ಮೊದಲು ತಲೆಯಲ್ಲಿ ಏನಿರುತ್ತೆ ನಿಮಗೆ? ಕಣ್ಣಿಲ್ಲ, ಪ್ರೀತಿ ಕುರುಡು, ಎಲ್ಲ ಕುರುಡುಗಳಿಂದ ಈಚೆ ಬರಬೇಕೀಗ. ನೋಡಬೇಕು ಸಮಾಜ ಹೆಂಗೆ ಹೋಗ್ತಾ ಇದೆ, ಯಾವ ರೀತಿಯ ಪ್ರಕರಣಗಳು ಈಚೆ ಬರ್ತಾ ಇದ್ದಾವೆ, ಏನಿದು ಜಿಹಾದ್ ಅಂದರೆ ಏನು ನಡೀತಾ ಇದೆ, ಯಾಕಾಗಿ ನಡೀತಾ ಇದೆ, ಯಾರನ್ನೇ ಟಾರ್ಗೆಟ್ ಮಾಡ್ತಾರೆ, ಯಾಕಾಗಿ ಟಾರ್ಗೆಟ್ ಮಾಡ್ತಾರೆ, ಇದನ್ನೆಲ್ಲನೂ ಮನವರಿಕೆ ಮಾಡ್ಕೊಳ್ಳಿ. ಎರಡೂ ಸಮುದಾಯದಲ್ಲಿ ಏನೋ ಬದಲಾವಣೆ ಆಗಿದ್ದರೂ ಸರಿಪಡಿಸ್ಕೊಬಿಡ್ಬೋದು. ಯಾವುದೇ ಸಮುದಾಯ ಇದಕ್ಕೆ ಪ್ರಚೋದನೆ ಕೊಡ್ತಾ ಇದೆ, ಇನ್ನೊಂದು ಕೊಡ್ತಾ ಇದೆ, ಮತ್ತೊಂದು ಕೊಡ್ತಾ ಇದೆ ಅಲ್ಲ. ಯಾವುದು ಒಬ್ಬ ವಿಕೃತನ ಕೆಲಸ ಇದು. ಒಂದು 4-6 ಗುಂಪುಗಳ ಕೆಲಸ ಅಷ್ಟೇ. ಸಮುದಾಯ ಹೇಳ್ಕೊಡೋದಿಲ್ಲ, ಎಲ್ಲೂ ಹೇಳ್ಕೊಡೋದಿಲ್ಲ. ಇದನ್ನ ವಿಕೃತರ ಗುಂಪು ಇರ್ತಾವಲ್ಲ, ಅವು ನಡೆಸ್ಕೊಳ್ಳೋ ರೀತಿ, ಅಲ್ಲಿ ಪಳಗಿರುವಂತ ಹುಡುಗರುಗಳು, ಈ ದಾರಿ ಬಿಡುವ ಹೆಣ್ಣು ಮಕ್ಕಳುಗಳು, ಇವ್ರುಗಳು ಮಾತ್ರ ಇದಕ್ಕೆ ಬಲಿಯಾಗುವಂಥವು. ಸೊ ಯಾರೋ ಒಬ್ರು ಕಿವಿ ಚುಚ್ಚಿದ ತಕ್ಷಣಕ್ಕೆ ಬಂದು ನಿಂತ್ಕೊಂಡು ನಾವು ಧರ್ಮ ಉಳಿಸ್ತೀವಿ. ನೀ ಯಾವ ಜಿಹಾದ್ ಮಾಡಿ ಧರ್ಮ ಉಳಿಸ್ತೀಯ? ಆ ದರಿದ್ರವನ್ನು ಹೇಳ್ಕೊಡೋದಿಲ್ಲ, ಆ ಸಮಾಜನೂ ಕೂಡ ಹೇಳೋದಿಲ್ಲ. ಇವು ಮತಾಂಧತೆಯ ಅಮಲಲ್ಲಿ ನಿಂತ್ಕೊಂಡಿದ್ದಾವೆ. ಇವು ಮತಾಂಧ್ರ ಇವರಲ್ಲ, ಇವರು ಏನು ಜಿಹಾದ್ ಮಾಡ್ತೀನಿ, ಏನೋ ಮಾಡ್ತೀನಿ. ಸಮಾಜದಲ್ಲಿ ಕಟ್ಟ ಕಡೆಯ ಪ್ರಜೆಗಳಿಗಾಗ್ತಿರುವಂಥ ಅನ್ಯಾಯವನ್ನು ಹೋಗಲಾಡಿಸೋದಕ್ಕೆ ಏನಾದರೂ ಆ ಸಮಾಜ ನೋಡ್ತಾ ಇದ್ರೆ, ನಮ್ಮಲ್ಲಿ ವಿದ್ಯಾಭ್ಯಾಸದ ಕಡೆ ಹೋಗೋ ಮನಸ್ಸು ಮಾಡಬೇಕು ಯುವ ಸಮುದಾಯ ಅನ್ನುವಂಥ ನಿಟ್ಟಲ್ಲಿ ಅವ್ರು ಏನಾದ್ರು ಮಾಡಿದ್ರೆ ಅಲ್ಲಿ ಬದಲಾವಣೆ ಸಹಜ. ಇಲ್ಲದಿದ್ರೆ ಜಿಹಾದಿಂದನೋ ಮತ್ತೊಂದರಿಂದನೋ ಇವ್ರು ಸಮಾಜ ಕಟ್ತೀವಿ ಅಥವಾ ಇನ್ನೊಂದೇನೋ ಮಾಡ್ತೀವಿ ಅಂತ ವಿಕೃತಿ ಮೆರೆಯಕ್ಕೆ ಹೋದ್ರೆ ಮತ್ತೊಂದು ಸಮುದಾಯ ಎದ್ದು ನಿಂತ್ಕೊಂಡ್ಬಿಟ್ರೆ ನಿಮ್ಮ ಹತ್ರ ತಡ್ಕೊಳಕ್ ಆಗೋದಿಲ್ಲ. ಸಾಲು ಇದ್ರ ಬಗ್ಗೆನೇ ಸಿನಿಮಾಗಳು ಬಂದ್ರು ಕೂಡ ಎಚ್ಚೆತ್ಕೊಳ್ತಿರು, ನಿಜಕ್ಕೂ ಬೇಜಾರು. ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಆಯ್ತು, ಅದೆಲ್ಲ ಸುಳ್ಳು, ಸುಖ ಸುಮ್ಮನೆ ಅದನ್ನೇನೋ ಮಾಡ್ತಾರೆ, ಏನೋ ಒಂದು ಆಯ್ತು. ಇದಕ್ಕೇನು ಸಾಕ್ಷಿ ಕೊಡ್ತೀರಿ? ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಇವೆಲ್ಲ ಎಲ್ಲಿಂದ ಬರ್ತವೆ? ಇದಕ್ಕೆ ಜಿಹಾದ್ ಪಟ್ಟ ಕಟ್ಟದಾಗ್ಲೂ ಕೂಡ ನೀವು ಆ ಹುಡುಗನನ್ನ ಅಥವಾ ಅಲ್ಲಿ ಯಾರಿದ್ರು ಅವ್ರನ್ನ ಕರೆದು ನೀವು ನಿಮ್ಮ ಸಮುದಾಯನೇ ಮಾತಾಡ್ಬೇಕು. ಯಾಕಪ್ಪ ಕಳಂಕ ತರ್ತೀರಿ ನಮ್ಮ ಸಮುದಾಯಕ್ಕೆ? ನಮ್ಮ ಸಮುದಾಯಕ್ಕೆ ನಿಮ್ಮ ಜಿಹಾದಿಂದ ಆಗೋದಾದ್ರೂ ಏನು ಅಂತ ಕೇಳಬೇಕು. ಸಮಾಜದ ಮುಖಂಡಕ್ಕೆ ಬಂದು ಕೇಳಬೇಕು ನಿಂತ್ಕೊಂಡು. ಅವಾಗಲೇ ಈ ಜಿಹಾದ್ಗೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಈ ಸೌಹಾರ್ದತೆ ಇನ್ನೊಂದು ಮತ್ತೊಂದಕ್ಕೆ ಬೆಲೆ ಬರೋದು. ಸೌಹಾರ್ದತೆ ಬರಬೇಕು ಅಂತಂದ್ರೆ ನೀವು ಸಮುದಾಯದವರು ಇವತ್ತು ಬಾಯಿಗೆ ಪಟ್ಟಿ ಹಾಕೊಂಡು ಕೂತ್ರೆ ಇನ್ನೊಂದು ಸಮುದಾಯ ಏನು ಅಂದ್ಕೊಳ್ಳುತ್ತೆ? ನಿಮ್ಮ ಹೆಸರುಗಳು, ನಿಮ್ಮ ಸಮುದಾಯದ ಹೆಸರುಗಳು ಬಂದಾಗ ನೀವು ಮುನ್ನೆಲೆಗೆ ಬಂದು ಸರಿಪಡಿಸುವ ಕಾರ್ಯ ಮಾಡಬೇಕು. ಅವಾಗಲೇ ಇಂಥವೆಲ್ಲ ಮುನ್ನೆಲೆ. ಯಾವುದೋ ಪೊಲೀಸ್ ಠಾಣೆಯಲ್ಲೋ ಯಾವುದೋ ಸಮುದಾಯದ 4 ಇವರು ಬಂದ ತಕ್ಷಣಕ್ಕೆ ಅದು ಆಗು ಹೋಗುವಂಥದ್ದಲ್ಲ. ಇದು ನಿಮ್ಮ ಮೇಲೆ ಕಳಂಕ ಬಿದ್ದಾಗಲೇ ಬಂದು ಎದ್ದು ನಿಂತ್ಕೊಂಡ್ಬಿಡ್ಬೇಕು. ನಮ್ಮ ಸಮುದಾಯದ ಒಬ್ಬ ಪ್ರಜೆ ಅಷ್ಟೇ, ಇಡೀ ಸಮುದಾಯ ಅಲ್ಲ. ಜಿಹಾದ್ ಮಾಡ್ತಾ ಇರೋದು ನಾವು ಪೂರ್ತಿ ಸಮುದಾಯ ಅಲ್ಲ ಅನ್ನೋಂಥದ್ದು ನೀವು ತೋರಿಸ್ಬೇಕು. ಅವಾಗಲೇ ಇದಕ್ಕೆ ಪೂರ್ಣ ವಿರಾಮ. ಅದೇ ಖಮೇನಿ ಸಾವಿಗೆ ಹೆಂಗ್ ಬೀದಿಗಿಳಿದು ಅದೇ ರೀತಿ ಇಂಥ ವಿಚಾರ ಬರಬೇಕು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.